ನೋಡ್ಕೊಳ್ಳಿ, ದ ಫಾಲೋಯಿಂಗ್ ಟೇಬಲ್ ಗಿವ್ಸ್ ದ ಹೈಟ್ಸ್ ಆಫ್ ಫಾದರ್ ಎಕ್ಸ್ ಆ್ಯಂಡ್ ಸನ್ಸ್ ವೈ. ಎಕ್ಸ್ ಮತ್ತು ವೈ ಕೊಟ್ಟಿದ್ದಾರೆ ಡೇಟಾ. ಫಸ್ಟು ಲೈನ್ಸ್ ಆಫ್ ರಿಲೇಷನ್ ಫೈಂಡ್ ಮಾಡಿ, ಆಮೇಲೆ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್. ಇಲ್ಲೇನು ಮಾಡಬೇಕು, ಫಸ್ಟ್ ಎಕ್ಸ್ ಬಾರ್ನ ಫೈಂಡ್ ಮಾಡಬೇಕು. ಅದಕ್ಕೆ ಫಾರ್ಮುಲಾ ಸಮೇಷನ್ ಆಫ್ ಎಕ್ಸ್ ಬೈ ಸಮೇಷನ್ ಆಫ್ ಎಕ್ಸ್ ಅಂದರೆ ಇದನ್ನ ಆ್ಯಡ್ ಮಾಡಬೇಕು. 65 ಪ್ಲಸ್ 66 ಪ್ಲಸ್ 67 ಪ್ಲಸ್ 67 ಪ್ಲಸ್ 68 ಪ್ಲಸ್ 69 ಪ್ಲಸ್ 70 ಪ್ಲಸ್ 72 544 ಇದೆ. ಎನ್ ಬಂದು 1 2 3 4 5 6 7 8 544/8 68 ಆಗುತ್ತೆ. ಇದು ಎಕ್ಸ್ ಬಾರ್ ಆದ ತಕ್ಷಣ ವೈ ಬಾರು ಸಮೇಷನ್ ಆಫ್ ವೈ ಬೈ ಎನ್ನು. ಸಮೇಷನ್ ಆಫ್ ವೈ ಅಂದರೆ ಇದನ್ನ ಆ್ಯಡ್ ಮಾಡಬೇಕು. 67 ಪ್ಲಸ್ 68 ಪ್ಲಸ್ 65 ಪ್ಲಸ್ 68 ಪ್ಲಸ್ 72 ಪ್ಲಸ್ 72 ಪ್ಲಸ್ 69 ಪ್ಲಸ್ 71 552/8 552 ಡಿವೈಡ್ ಬೈ 8 ಅಂದರೆ 69. ನೋಡಿ, ಲೆಟ್ ಕ್ಯಾಪಿಟಲ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎಕ್ಸ್ ಬಾರ್ ಆ್ಯಂಡ್ ಕ್ಯಾಪಿಟಲ್ ವೈ is equal to y minus y bar. Therefore capital X is equal to x minus x bar ಅಂದರೆ 68 and capital Y is equal to y minus 69. ಈಗ ನೋಡಿ, ಈಗ ತಕ್ಷಣ ನಾವೇನು ಮಾಡಬೇಕು, ಟೇಬಲ್ ಮಾಡ್ಕೋಬೇಕು. ಎಕ್ಸ್ ವೈ, ಎಕ್ಸ್ ಬಂದು 65 66 67 67 68 69 70 72. ವೈ ಬಂದು 67 68 65 68 72 72 69 71. ಆಮೇಲೆ ಕ್ಯಾಪಿಟಲ್ ಎಕ್ಸು, ಕ್ಯಾಪಿಟಲ್ ವೈ, ಆಮೇಲೆ ಕ್ಯಾಪಿಟಲ್ ಎಕ್ಸ್ ಇಂಟು ವೈ, ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್. ಫಸ್ಟ್ ಏನು ಮಾಡಿ, ಕ್ಯಾಪಿಟಲ್ ಎಕ್ಸ್ ವೈ ಮಾಡ್ಕೊಳ್ಳಿ. ನೋಡಿ, ಕ್ಯಾಪಿಟಲ್ ಎಕ್ಸ್ ವೈ ಮಾಡಿದಾಗ ಇಲ್ಲಿ ನೋಡಿ, ಕ್ಯಾಪಿಟಲ್ ಎಕ್ಸ್ ಅಂದರೆ ಎಕ್ಸ್ ಮೈನಸ್ 68. ಕ್ಯಾಲ್ಸಿಲಿ ಈ ಥರ ಟೈಪ್ ಮಾಡ್ಕೊಳ್ಳಿ, ರಫ್ ವರ್ಕ್ ಇದು. ಎಕ್ಸ್ ಮೈನಸ್ 68 ಕೋಲನ್ ವೈ ಮೈನಸ್ 69 ಈ ಥರ ಟೈಪ್ ಮಾಡ್ಕೊಳ್ಳಿ. ನೋಡಿ, ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಮೈನಸ್ 68 ಆಲ್ಫಾ ಇಂಟೆಗ್ರಲ್ ಆಲ್ಫಾ ವೈ ಮೈನಸ್ 69. ಕ್ಯಾಲ್ಕುಲೇಟ್ ಅಂತ ಹೊಡೆದು ಎಕ್ಸ್ ಬರಲು 65 ಹೊಡೀರಿ, ವೈ ಬರಲು 67 ಹೊಡೀರಿ. ಏನು ಬರುತ್ತೆ, -3 -2. ಆಮೇಲೆ ಇದು 66 ಎಕ್ಸ್ ವ್ಯಾಲ್ಯೂ, ವೈ ವ್ಯಾಲ್ಯೂ 68 -2 -1. ಆಮೇಲೆ ಎಕ್ಸ್ ವ್ಯಾಲ್ಯೂ 67, ವೈ ವ್ಯಾಲ್ಯೂ 65 -1 -4. ಎಕ್ಸ್ ವ್ಯಾಲ್ಯೂ 67, ವೈ ವ್ಯಾಲ್ಯೂ 68 -1 -1. ಎಕ್ಸ್ ವ್ಯಾಲ್ಯೂ 68, y value 72 0 3. X value 69, y value 72 1 3. ಆಮೇಲೆ x value 70,
y value 69, 2, 0, x value 72, y value 71, 4, 2. ಈಗ ಏನು ಮಾಡಬೇಕು, ಎಕ್ಸ್ ವೈ ಕೋಲನ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್, ಆಲ್ಫಾ ಎಕ್ಸ್ ಆಲ್ಫಾ ವೈ ಆಲ್ಫಾ ಇಂಟೆಗ್ರಲ್ ಆಲ್ಫಾ ಎಕ್ಸ್ ಸ್ಕ್ವೇರ್ ಆಲ್ಫಾ ಇಂಟೆಗ್ರಲ್ ಆಲ್ಫಾ ವೈ ಸ್ಕ್ವೇರ್. ಕ್ಯಾಲ್ಕುಲೇಟ್. ಎಕ್ಸ್ ಏನು -3, ವೈ -2, 6, 9, 4, -2, -1, 2, 4, 1, -1, -4, 4, 1, 16, -1, -1, 1, 1, 1. X value 0, y value 3, 0, 0, 9. X value 1, y value 3, 3, 1, 9. Next, x value 2, y value 0, 0, 4, 0. X value 4, y value 2, x 4, y 2, 8, 16, 4. ಆಮೇಲೆ ನೋಡಿ, ಫಸ್ಟ್ ಇದು ಹೊಡೆದ್ಬಿಟ್ಟು ಆಮೇಲೆ ಏನು ಹೊಡಿಬೇಕು ಕ್ಯಾಲ್ಸಿಲಿ, ಎಕ್ಸ್ ವೈ ಕೋಲನ್ ಎಕ್ಸ್ ಸ್ಕ್ವೇರ್ ಕೋಲನ್ ವೈ ಸ್ಕ್ವೇರ್ ಹೊಡಿಬೇಕು. ಇದು ರಫ್ ವರ್ಕು ಕ್ಯಾಲ್ಸಿಲ್ ಮಾಡೋಕ್ಕೆ. ಈಗ ನೋಡಿ, ಇದನ್ನ ಆ್ಯಡ್ ಮಾಡ್ಬಿಡ್ಬೇಕು. ಈಗ 6 + 2 + 4 + 1 + 0 + 3 + 0 + 8, 24, 9 + 4 + 1 + 1 + 1 + 4 + 16, 36, 4 + 1 + 16 + 1 + 9 + 9 + 4, 44. ಈಗ ನೋಡಿ, ರಿಗ್ರೆಷನ್ ಲೈನ್ ಆಫ್ ವೈ, y on x के फार्मूला कैपिटल Y is equal to summation of capital XY by summation of x square into capital X. Capital Y ಅಂದರೆ y minus 69, summation of capital X ಅಂದರೆ 24, 36, x minus 68. ಇಲ್ಲಿ 24/36 ಅಂದರೆ 2/3, y minus is equal to 2/3 ಅಂದರೆ ಇದು. ಒಂದು ಕೆಲಸ ಮಾಡಿ, ಶಿಫ್ಟ್ ಟು ಮೋಡ್ 6, 3 ಡೆಸಿಮಲ್ ಫಿಕ್ಸ್ ಮಾಡ್ಕೊಳ್ಳೋಣ, 0.667, x minus 68. ನೋಡಿ, y minus 6 is equal to ಈ 0.667 into x ಅಂದರೆ 0.667x
plus into minus minus 0.667 into 68 ಎಷ್ಟು ಬರುತ್ತೆ 45.356 y is equal to 0.667x minus 45.356 plus 6 final answer ಬಂತು y is equal to 0.667x minus 45.356 plus 6 ಅಂದರೆ minus 39.356 ಈಗ ಇದಾದ ತಕ್ಷಣ ರಿಗ್ರೆಷನ್ ಲೈನ್ ಆಫ್ y ಆನ್ x ಅನ್ನೋದು ರಿಗ್ರೆಷನ್ ಲೈನ್ ಆಫ್ x ಆನ್ y ರಿಗ್ರೆಷನ್ ಲೈನ್ x ಆನ್ y ಇದಕ್ಕೆ ಫಾರ್ಮುಲಾ capital X is equal to summation of capital XY divided by summation of y square into y. X under 6 x minus 68 24 by 44 y minus 6 sorry into y minus capital Y under y minus 69 ಇದು ಇಲ್ಲಿ minus 60 plus 69 ಆಗುತ್ತೆ plus 69 ಅಂದರೆ 23.664 ಇದು plus 23.644 y ಅಂದರೆ y minus 69 ಫಸ್ಟ್ ಇದನ್ನ ಮಾಡ್ಕೊಳ್ಳೋಣ 24 by 44 ಅಂದರೆ 0.545 x minus 68 0.545 y in y minus 69 again ಮಾಡಿ x minus 68 is equal to 0.545 into y minus 0.545 into 69 ಎಷ್ಟು ಬರುತ್ತೆ 37.605 ಈಗ ನೋಡಿ x is equal to 0.545 minus 37.605 minus 68 ಈ ಕಡೆ ಬಂದರೆ ಪ್ಲಸ್ 68 ಆಗುತ್ತೆ minus 37.605 plus 68 x is equal to 0.545y plus 30.395 ಆಗುತ್ತೆ ಈಗ r is equal to formula root of coefficient of x into coefficient of y. R is equal to root of coefficient of x ಬಂದು 0.667 coefficient of y ಬಂದು 0.545 ಆನ್ಸರ್ ಬಂದು root of 0.667 into 0.545 0.603 final answer. Thank you. Please like, share and subscribe.